ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಚೇತರಾಮ್ ವೀಕ್ಷಕರೇ, ನಾನು ನಿಮ್ಮವ MIS ಮಲ್ಲಪ್ಪ ಚೋತವರ. ಆದ್ಮೇಲೆ ಮತ್ತೊಮ್ಮೆ ಕುಮಾರಸ್ವಾಮಿ ಮತ್ತು ನಮ್ಮ DK ಶಿವಕುಮಾರ್ ಇವರ ಮಧ್ಯೆ ತಿಕ್ಕಾಟ ಹೆಚ್ಚಾಗ್ತಾ ಇದೆಯೇನೋ, ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗ್ತದೇನೋ ಅಂತ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವಂಥದ್ದು. ಅದರಲ್ಲೂ DK ಶಿವಕುಮಾರ್ ಅವ್ರ ಮೇಲಂತೂ HD ಕುಮಾರಸ್ವಾಮಿಗಳು ಜಬರ್ದಸ್ತಾಗಿ ದಾಳಿ ನಡೆಸ್ತಾ ಇದ್ದಾರೆ. ಅಷ್ಟಲ್ಲ, ನೀವು ಏನೇನು ಮಾಡಿದಿರಿ, ಏನೇನು ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಟನ್ಗಟ್ಟಲೆ ಇದ್ದಾವೆ ಅನ್ನುವಂಥ ಆರೋಪನ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ವಿಷಯ. ಟನ್ಗಟ್ಟಲೆ ಇವರು ಅಪರಾಧಿ ಕೆಲಸಗಳನ್ನು ಮಾಡಿದ್ದಾರೆ DK ಶಿವಕುಮಾರ್ ಅವರು. ಇಲ್ಲಿವರೆಗೆ ಇದನ್ನು ಯಾಕೆ ನೀವು ನ್ಯಾಯಾಲಯದಲ್ಲಾಗಲಿ ಜನರ ಮುಂದಾಗಲಿ ಇರಲಿಲ್ಲ ಅನ್ನುವಂಥ ದೊಡ್ಡ ಪ್ರಶ್ನೆ ಹೇಳ್ತದೆ. ಇಲ್ಲಿ ಇಷ್ಟು ಇಡಬೇಕಾಗಿತ್ತಲ್ಲ, ನೀವು ಇಡೋದನ್ನು ಯಾಕೆ ಇಟ್ಕೊಂಡಿದ್ದೀರಿ? ಈಗ ನಿಮ್ಮೆಲ್ಲ ಕೆತ್ಕನಹಳ್ಳಿಯ ಲ್ಯಾಂಡ್ ಬಗ್ಗೆ ಬಂದಾಗ ಅದರ ಡ್ಯಾಮೇಜ್ ಉಳಿಸೋ ಸಲುವಾಗಿ ಇದೆಲ್ಲ ಮಾಡ್ತಾಯಿದ್ದೀರಾ. ಇನ್ನುಳಿದ ಆರೋಪಗಳು ನಿಮ್ಮ ಮೇಲೆ ಸಾಕಷ್ಟು ಇದ್ದಾವೆ. ಅವಳು ತಪ್ಪಿಸೋ ಸಲುವಾಗಿ DK ಶಿವಕುಮಾರ್ ಅವರು ಪ್ರತಿ ಆರೋಪ ಮಾಡ್ತಾಯಿದ್ದೀರಾ. ಮಾಡಿರಿ ಆರೋಪ. ನಿಮ್ಮ ಟನ್ಗಟ್ಟಲೆ ಡಾಕ್ಯುಮೆಂಟ್ಸ್ ಇದ್ದರೆ ಅವ್ನು ಪ್ರೊಡ್ಯೂಸ್ ಮಾಡಿರಿ. DK ಶಿವಕುಮಾರ್ ಶಿಕ್ಷೆ ಆಗಲಿ. ಇದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈಗ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಮತ್ತು ಅಲ್ಲಿ ಅವ್ಯವಹಾರಗಳು ಆಗಿದ್ದಂತೆ ನಿಶ್ಚಿತನ ಇಬ್ಬರಿಂದನೂ ಆಗ್ಯದವು. ಇದರಲ್ಲೇನು ಸುಳ್ಳೇನಲ್ಲ. ಕೆತನಹಳ್ಳಿದಾಗಿರ್ಬೋದು, ಈ DK ಶಿವಕುಮಾರ್ ಅವರ ಲ್ಯಾಂಡ್ ಮಾಫಿಯಾದಾಗಿರ್ಬೋದು, ಕನಕಪುರದಲ್ಲಿ ನಡೆದಂಥದ್ದಾಗಿರ್ಬೋದು, ಇಬ್ಬರು ಈ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಗಳಿಸಿದರು ಅನ್ನೋದು ಇವತ್ತಿಗೂ ಸಹಿತ ಪ್ರಶ್ನಾರ್ಹ. ಇವ್ರದ್ದು ಅವ್ರದ್ದು ಎರಡು ಕುಟುಂಬಗಳು ಸಾಕಷ್ಟು ರಾಜಕೀಯದಿಂದ ಲಾಭ ಮಾಡ್ಕೊಂಡಿದ್ದದ. ಇತಿಹಾಸದಲ್ಲೇ ಅವುಗಳು ಸಾಕಷ್ಟು ದಾಖಲೆಗಳು ಈಗಾಗಲೇ ಬಿಡುಗಡೆ ಆಗಿದ್ದದವ, ಕೋರ್ಟ್ಗೆ ಹೋಗಿದ್ದದವ, CBIದಲ್ಲಿ ಅದಾವ. ಈಗಾಗಲೇ ನಮ್ಮ ಲೋಕಾಯುಕ್ತದಲ್ಲಿ ಇವ್ರ ಕೇಸ್ಗಳು ಇದ್ದಾವೆ. ಬಳ್ಳಾರಿಯಲ್ಲಿ ಹೋಗಿ ಏನು ಮಾಡಿದರು, ಯಾವ ಕಂಪ್ನಿಗಳು ಹೇಗೆ ಕೊಟ್ಟರು, ಅಲ್ಲಿ ಖನಿಜಗಳನ್ನ ಯಾವ ರೀತಿಯಾಗಿ ಇವರು ಒಂದೇ ದಿನದ ಸಹಿ ಮಾಡಿ ಬಿಟ್ಟುಕೊಟ್ಟರು. ಅದೇ ಕಾರಣ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಕಲ್ಲಿನ ವ್ಯವಹಾರಗಳನ್ನು, ಇನ್ನುಳಿದ ವ್ಯವಹಾರಗಳನ್ನು ಮಾಡಿದರು ಅನ್ನೋ ಅನೇಕ ವಿಷಯಗಳು ಈಗಾಗಲೇ ಚರ್ಚಿತ ವಿಷಯ ಅದ. ಈಗಾಗಲೇ CBIದಲ್ಲಿ ಸಹಿತ ಈ ಕೇಸ್ ಅದ, ಲೋಕಾಯುಕ್ತದಲ್ಲೂ ಕೇಸ್ಗಳಿದ್ದಾವೆ. ಇಬ್ಬರು ಮೇಲೂ ಇದ್ದಾವೆ. ಇಬ್ಬರು ಜನ ಈ ನಾವು ಏನಪ್ಪ ಅಂತಂದ್ರೆ ಒಕ್ಕಲಿಗ ನಾಯಕರು ಅನ್ನೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಜಾತಿ ಧರ್ಮ ನೆಲೆಗಟ್ಟಿನಲ್ಲೇ, ಅದರಲ್ಲೂ ಜಾತಿ ನೆಲೆಗಟ್ಟಿನಲ್ಲೇ ಮೈಸೂರು ಭಾಗದಲ್ಲಿ ಪ್ರಬಲ ಪ್ರಬುದ್ಧ ನಾಯಕರಾಗಿ ಹೋಗ್ಬಿಟ್ಟಿದ್ದಾರೆ. ಇವರಲ್ಲೇ ಎಲ್ಲ ಬಲನೂ ಅದ ಅಂತೇಳಿ. ಯಾಕಂದ್ರೆ ಈಗಾಗಲೇ ನಿಮಗೆ ಹಿಂದಿನ ಪ್ರಕರಣಗಳ, ಅದರಲ್ಲೂ ನಮ್ಮ ದೇವೇಗೌಡರ ಮಕ್ಕಳ ಮೊಮ್ಮಕ್ಕಳ ಪ್ರಕರಣಗಳನ್ನು ಗಮನಿಸಿದಾಗ ಅಲ್ಲಿ ಹೊಳೆ ನರಸೀಪುರ ಆಗಿರ್ಬೋದು, ಹಾಸನ ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತಲಿನ ಜನ ಯಾವ ರೀತಿಯಾಗಿ ಇವರ ಒಂದು ದಬ್ಬಾಳಿಕೆಗೆ ಅನಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವರಿಂದ DK ಶಿವಕುಮಾರ್ ಅವರೊಂದು ಸಹಿತ ಯಾವ ರೀತಿ ಜನ ಅನಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಮೇಲೆ ನೋಡ್ತಾ ಇರ್ತೀವಿ. ವರದಿಗಳಲ್ಲೇ ಅದನ್ನು ನಾವು ಓದ್ತಾ ಇರ್ತೀವಿ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಎರಡೂ ಕುಟುಂಬಗಳು ವಿಶೇಷವಾಗಿ ಇಲ್ಲೇ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಿಂತಲೂ ಈ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಖನಿಜ ಪದಾರ್ಥಗಳನ್ನ ಮಾಫಿಯಾ ರೂಪದಲ್ಲಿ ಮಾರ್ಕೊಂಡಿದ್ದಾಗಿರ್ಬೋದು ಅಥವಾ ಕೊಟ್ಟಿದ್ದಾಗಿರ್ಬೋದು, ಅನೇಕ ದಾಖಲೆ ಒಬ್ಬರೊಬ್ಬರು ಮಾಡ್ತಾ ಇದ್ದಾರೆ. ಮತ್ತು ವಿದ್ಯುತ್ ಸುಳ್ಳಲ್ಲ. ಈಗಾಗಲೇ ಇವರ ವಿಷಯದಲ್ಲಿ ನಮ್ಮ SR ಹಿರೇಮಠರು ಇವ್ರನ್ನ ಭಾಳ ನೆನೆಸ್ಬೇಕಾಗ್ತದೆ ನಾವು. ಯಾಕಂದರೆ SR ಹಿರೇಮಠರವರು ಬರೆದು ಹೋಗಿದ್ರೆ ಇವರು ಅನೇಕ ವಿಷಯಗಳು ಹೊರಗೆ ಬರುತ್ತಾನೆ ಇರಲಿಲ್ಲ. ಇವತ್ತು ಸಹಿತ 71 ಎಕರೆ ಬಗ್ಗೆ ಇವತ್ತಿಗೂ ಗೋಮಾಳಿತ್ತು ಅದನ್ನು ಲಪ್ಸ್ತಾ ಇದ್ದಾರೆ ಇವರು, ಈ ಒಂದು ನಮ್ಮ ದೇವೇಗೌಡರ ಕುಟುಂಬ ಅನ್ನುವಂಥ ಮಾತನ್ನು ಇಲ್ಲೇ ನಾವು ಗಮನಿಸಬೇಕಾಗಿದೆ. ಯಾಕಂದ್ರೆ ಇವರಿಬ್ಬರು ಕುಟುಂಬದ ಮೇಲೆ DK ಶಿವಕುಮಾರ್ ಅವ್ರ ಮೇಲೂ ಸಾಕಷ್ಟು ಆರೋಪಗಳು ಮಾಡಿದ್ದಾರೆ SR ಹಿರೇಮಠರವರು. ಈ ನಮ್ಮ SR ಹಿರೇಮಠರವ್ರ ಮೇಲೆ ನಾವು ಯಾಕೆ ನೆನಪಿಸ್ಬೇಕಾಗಿದೆಪ್ಪ ಅಂದ್ರೆ, ಇಂಥ ಒಬ್ಬ ಹೋರಾಟಗಾರರಿಂದ ಹೋಗಿದ್ರೆ ನಿಶ್ಚಿತವಾಗಿಯೂ ಈ ಒಬ್ಬ ಏನೊಂದು ಕಳ್ಳರ ಗುಂಪಂತ ಕರಿಬೇಕಾಗ್ತದೆ. ಇವರು ಇನ್ನೂ ಅನೇಕ ವಿಷಯಗಳು ಇತಿಹಾಸ ಗರ್ಭದಲ್ಲಿ ಮುಚ್ಚಿ ಹೋಗಿಬಿಡ್ತಾ ಇದ್ವು ಅಂತ. ಒಳ್ಳೆ ರೀತಿಯಿಂದ ಗಳಿಸಿದ್ರಪ್ಪ, ಹಾಗಪ್ಪ ಹೀಗಪ್ಪ ಅಂತೇಳಿ ನಾವು ಇವ್ರನ್ನ ಏನಪ್ಪ ಅಂದ್ರೆ ತೆರೆ ಮೇಲೆ ಮೆರೆಸ್ಕೊಂಡು ಹೋಗುವಂಥ ಪ್ರಸಂಗ ಆಗ್ತದೆ. ಇವತ್ತು ಅದನ್ನ ಮಾಡ್ತಾಯಿದ್ದೀವಿ ನಾವು ಮತದಾರರು. ಯಾರು ಹೋಗಿರ್ತಾರೆ ಇವತ್ತು ಇವರಿಬ್ಬರ ಈ ಕಚ್ಚಾಟಕ್ಕೆ ತಿಕ್ಕಾಟಕ್ಕೆ ಈಗ SR ಹಿರೇಮಠರವ್ರನ್ನ ಹೋಗಿ ಬೀಳೋರು ಅದು ಸಾಧ್ಯ ಇಲ್ಲದಂಥ ಮಾತು. ಅವರ ಸ್ವತಃ ಹೋರಾಟಗಾರರು ಜೊತೆಗೆ ಅವ್ರದ್ದೇ ಅಂಥ ಒಂದು ಹೋರಾಟದ ಕಾನೂನು ಮೂಲಕ ಹೋರಾಟದ ಕೆಲಸ ಮಾಡೋದ್ರಿಂದಾಗಿ ಅವ್ರನ್ನ ಮುಟ್ಟೋದು ಸಹಿತ ಇವ್ರಿಗೆ ಕಷ್ಟ ಆಗಿಬಿಟ್ಟದ. ಅವರಿಂದ ಇವರಿಬ್ಬರು ಇವತ್ತು ಕಚ್ಚಾಟಕ್ಕೆ ಬಂದಿದ್ದಾರೆ. ಈ ಒಂದು ಕಚ್ಚಾಟಕ್ಕೆ ಕಾರಣೀಕರ್ತರು ಅವರು. ಯಾಕಂದರೆ ಇವರು ಏನು ಒಂದು ಲ್ಯಾಂಡ್ ಮಾಫಿಯಾ ಆಗಿರ್ಬೋದು, ಮತ್ತದಾಗಿರ್ಬೋದು, ಕಲ್ಲಿನ ಮಾಫಿಯಾ ಆಗಿರ್ಬೋದು, ಖನಿಜ ಮಾಫಿಯಾ ಆಗಿರ್ಬೋದು, ಎಲ್ಲನೂ ಹೊರಗಿಡುತ್ತಾ ಬಂದಂಥವರು ನಮ್ಮ ವಿಶೇಷವಾಗಿ SR ಹಿರೇಮಠರು. ಇಂಥ ಕೆಲಸಗಳು ಲಂಕೇಶರ ಕಾಲದಲ್ಲಿ ಅವರು ಸಾಕಷ್ಟು ಮಾಡಿದರು. ಲಂಕೇಶ ಅವರ ಮಗಳು ಗೌರಿ ಲಂಕೇಶ್ ಅವರು ಸಾಕಷ್ಟು ವರ್ಕ್ ಮಾಡಿ ಕರ್ನಾಟಕ ಒಂದು ಏನಪ್ಪ ಒಳ್ಳೆಯ ಆಡಳಿತಗಾರರ
ಸಂಘ ಆಗಲಿ ಅದು ರಾಜಕೀಯ ಇರಲಿ ಅಂತ ಭಾಳಷ್ಟು ಪ್ರಯತ್ನ ಮಾಡಿದರು. ಆದರೆ ಇವತ್ತು ಅಂಥವ್ರು ಇಲ್ಲ. ಅವರು SR ಹಿರೇಮಠ ಅಂಥವ್ರು ಇದ್ದಾರೆ, ಅವ್ರು ಜನ ನಂಬ್ತಾ ಇಲ್ಲ. ಇವತ್ತು ಮತದಾರ ಅವ್ರದ್ದು ನೋಡಬೇಕಾಗಿದೆ. ಇಂಥ ಒಂದು ದೊಡ್ಡ ದೊಡ್ಡ ಕೆಲಸಗಳು ಇವತ್ತು ಆರೋಪ ಪ್ರತ್ಯಾರೋಪ ಯಾರೋ ಮಾಡೋರು ಇಬ್ಬರ ಒಂದು ಈ ಹಿಂದಿನ ಕುಕರ್ಮಗಳಿಗೆ ಅಥವಾ ಮತ್ತೊಂದಕ್ಕೆ ಈ ರೀತಿ ಆರೋಪ ಮಾಡಿದಾಗ ನಿಜವಾಗಿ ಇವತ್ತು ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, HDK ಅವರಾಗಿರ್ಬೋದು, ಇವರು SR ಹಿರೇಮಠ ಮೇಲೆ ಕೇಸ್ಗಳು ಹಾಕಬೇಕಾಗಿತ್ತು, ಮಾಡಬೇಕಾಗಿತ್ತು. ಇವತ್ತಿಗೂ ಹಾಕ್ತಾ ಇಲ್ಲ. ಅವುಗಳ ಕೇಸಲ್ಲಿ ಬಿದ್ದುಕೊಂಡು ಒದ್ದಾಡ್ತಾ ಇದ್ದಾರೆ ಇಬ್ಬರು. ಹೀಗಾಗಿ ಇವತ್ತು ನೀವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು, ಇವ್ರು ಒಬ್ಬರು ಆರೋಪ ಮಾಡ್ತಾರೆ, ಅವ್ರು ತುರು ಇವ್ರು ಹೇಳ್ತಾರೆ, ಇವ್ರು ತುರುಳಿದ್ರೆ ಅವ್ರು ಹೇಳ್ತಾರೆ ಅಂತಲ್ಲ. ಇವ್ರು ಯಾಕೆ ಇಲ್ಲೇ ಮುಸ್ಕೊಂಡು ಬಂದಂಥವ್ರು ಎಲ್ಲರೂ ಅಷ್ಟೇ ಇವರು ರಾಜಕಾರಣದಲ್ಲಿ. ಅದರಲ್ಲಿ ಈ ಎರಡು ಕುಟುಂಬಗಳ ಬಗ್ಗೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಮತ್ತು ಕರ್ನಾಟಕದಾಗಿರ್ಬೋದು, ಭಾರತದಾಗಿರ್ಬೋದು, ಯಾವುದೇ ರಾಜಕೀಯ ಕುಟುಂಬಗಳು ಇಂಥ ಕೆಲಸಗಳಿಂದಲೇ ಇವತ್ತು ಶ್ರೀಮಂತರಾಗಿದ್ದಾರೆ, ರಾಜಕೀಯ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ತಮ್ಮ ಕೈಯಲ್ಲಿ ರಾಜಕೀಯನ ಇಟ್ಕೊಂಡು ಜನರನ್ನು ಶೋಷಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಪದ ಅಂದ ತಕ್ಷಣ ನೀವು ಕಮ್ಯುನಿಸ್ಟ್ ಇವ ಅಂತ ಹೇಳುವಂಥ ಟೀಕಾಕಾರರು ಇದ್ದಾರೆ. ಮತ್ತು ಅವ್ರ ಮಾತಿಗೆ ಬೆಂಬಲಿಗರಾಗಿ ಅನೇಕ ಜನ ಅವ್ರ ಬೆನ್ನತ್ತಿ ಓಡಾಡೋರು ಇದ್ದಾರೆ. ಅದೇನೂ ಇರಲಿ, ಇವತ್ತು ಈ ನಮ್ಮ HD ಕುಮಾರಸ್ವಾಮಿಗಳ ಟನ್ಗಟ್ಟಲೆ ದಾಖಲೆಗಳು ಅಂತೇನು ಆರೋಪ ಮಾಡಿದ್ದಾರೆ, ಆ ಆರೋಪಗಳನ್ನು ಇವತ್ತು ಸಿದ್ಧ ಮಾಡುವಂಥದ್ದು, ತೋರಿಸುವಂಥದ್ದು ಅವ್ರ ಮೇಲಿದ್ದಂಥ ಜವಾಬ್ದಾರಿ. ವಿಶೇಷವಾಗಿ ಸುದ್ದಿಗೋಷ್ಠಿಯಲ್ಲಿ ಟನ್ಗಟ್ಟಲೆ ದಾಖಲೆಗಳಿವೆ ಅಂತ ಹೇಳ್ತಾ ಇರುತ್ತಿರುವಂಥ HD ಕುಮಾರಸ್ವಾಮಿಗಳು ಇವತ್ತು DK ಶಿವಕುಮಾರ್ ಅವರ ಎಲ್ಲ ವ್ಯವಹಾರಗಳನ್ನು, ಅವ್ಯವಹಾರಗಳನ್ನು, ಕಳ್ಳತನದ ವ್ಯವಹಾರಗಳನ್ನು, ಭೂಮಾಫಿಯಾವನ್ನು, ಕಲ್ಲಿನ ವ್ಯವಹಾರಗಳನ್ನು, ಅವ್ಯವಹಾರಗಳನ್ನು ಮೊದಲು ನೀಡಲಿ, ಬಿಡುಗಡೆ ಮಾಡಲಿ, ಕೋರ್ಟಿಗೆ ಆಗಲಿ. ಯಾಕೆಂದರೆ ಬರೀ ಬಾಯಲ್ಲಿ ಹೇಳೋದ್ರಿಂದ ಅಪರಾಧಿ ಆಗೋದಿಲ್ಲ. ಆರೋಪಿ ಅಷ್ಟೇ ನೀವು ಆರೋಪ ಮಾಡ್ಬೋದು, ಆದರೆ ಪ್ರೂವ್ ಆಗೋದಿಲ್ಲ. ಒಂದು ಎರಡನೇ ನಿಮ್ಮ ಕಡೆ ದಾಖಲೆ ಇದ್ದಾಗ ಯಾಕೆ ನೀವು ಇಲ್ಲಿವರೆಗೆ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ, ತನಿಖೆಗೆ ಯಾಕೆ ಒಳಪಡಿಸಲಿಲ್ಲ ಅನ್ನೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಿಮಗೆ ಇವತ್ತು ಸಂಕಟ ಆಗ್ತಾಯಿದೆ. ಕೇತಕಾನಹಳ್ಳಿಯ ಜಮೀನು ಈಗಾಗಲೇ 14 ಎಕರೆಗೆ ಹೋಗಿದೆ, 71 ಎಕರೆಗೆ ನಮ್ಮ ಹಿರೇಮಠ ಬೆನ್ನು ಹತ್ತಿದ್ದಾರೆ. ಇವೆಲ್ಲ ನೆಲೆಯಲ್ಲಿ ಅದ್ರ ಜೊತೆ ಸರ್ಕಾರ ಸಹಾಯ ಮಾಡ್ತದಂತೆ ನೀವು ತಿಳ್ಕೊಂಡಿರ್ಬೋದು. ಆದರೆ ಹೈಕೋರ್ಟಿಗೆ ಕೋರ್ಟಿಗೆ ಹೋದಂಥ SR ಹಿರೇಮಠರ ಒತ್ತಡದಿಂದಾಗಿ ಇದಾಗ್ತಾಯಿದೆ ಅನ್ನೋದು ಮರಿಬಾರ್ದಿಲ್ಲ. ಸುಮ್ಮನೆ ಅನಗತ್ಯ ಅವ್ರು ದೊಡ್ಡವ್ರು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರಕ್ಕೂ ಅದು ಬೇಕಾಗಿರಲಿಲ್ಲ. ಯಾಕಂದರೆ ಸರ್ಕಾರ ಆದಷ್ಟು ಹೋಗಲಪ್ಪ ನಾವು ತಪ್ಪು ಮಾಡ್ತೀವಿ, ಏನೋ ಅವ್ರು ತೆಗೆದ್ರು ಅವ್ರು ನಮ್ಮ ತೆಗಿತಾರೆ ಅಂತೇಳಿ ಅವರು ಮೌನ ಆಗಿದ್ದರು, ಹಂಗೆ ಮುಂದೆ ಹಾಕ್ತಾಯಿದ್ರು. ಮತ್ತು ಇದನ್ನು ಮಾಡ್ತಾ ಬಂದಂಥದ್ದು ಎಲ್ಲ ಇಲ್ಲಿವರೆಗಿನ ರಾಜಕಾರಣಿಗಳು. ಇವತ್ತೇನು ನಾವು ಹೊಂದಾಣಿಕೆ ರಾಜಕಾರಣದ ಬಗ್ಗೆ ನಮ್ಮ ಏನು ಯತ್ನಾಳರ ಮೇಲಿನ ಆರೋಪ ಮಾಡ್ತಾಯಿದ್ರಲ್ಲ, ಅದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಎಲ್ಲ ಹೊಂದಾಣಿಕೆ ರಾಜಕಾರಣ ಮಾಡಿದ್ರಿಂದಾಗಿ ಇವತ್ತು ಭ್ರಷ್ಟಾಚಾರ ಏನಪ್ಪ ಅಂದ್ರೆ ದೊಡ್ಡ ಹಿಮಾಲಯ ಪರ್ವತದಷ್ಟು ಎಲ್ಲ ಕಡೆ ಹಬ್ಬಿ ಹೋಗಿಬಿಟ್ಟಿದೆ. ಎಲ್ಲಿ ಹೋದರೂ ಭ್ರಷ್ಟಾಚಾರ ಕಿತ್ತಾಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಒಬ್ಬರ ತುಳಗೆ ಇನ್ನೊಬ್ರಿಗೆ ಗೊತ್ತಿರ್ತದೆ. ಈಗ ಅವ್ರು ತೆಗಿಲಿಕ್ಕೆ ಹೋದ್ರೆ ಇವ್ರು ಹೊರಗೆ ಬರ್ತಾರೆ ಅಂತೇಳಿ ಯಾರು ಮಾಡ್ಲಿಕ್ಕೆ ಹೋದ್ರೆ ಈಗೇನು ಆರೋಪ ಶುರು ಮಾಡಿದಾರಲ್ಲ ಸಣ್ಣಗಟ್ಟಲೆ, ಇವರು ಸಹ ಒಂದು ಹಂತಕ್ಕೆ ಬಂದಪ್ಪ ಅಂದ್ರೆ ತಮ್ಮ ವ್ಯವಹಾರಗಳು ಕರೆಕ್ಟಾಗಿ ಶುದ್ಧಾಗಿ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತು. ಇವ್ರು ಮೌನಾಗಿ ಹೋಗ್ಬಿಡ್ತಾರೆ. DK ಅವರು ಅಷ್ಟೇ ರೀ, ಸಿದ್ದರಾಮಯ್ಯರು ಅಷ್ಟೇ, ಯಾರಾದರೂ ಅಷ್ಟೇ. ಎಲ್ಲರೂ ವಿಶೇಷವಾಗಿ ಇನ್ನೊಬ್ಬರ ವಿಷಯಕ್ಕೆ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರ ವ್ಯವಹಾರಗಳೆಲ್ಲ ವ್ಯವಹಾರಗಳು ಬಿಡ್ತಾವೆ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆದದ್ದು ಈ ದಿಶೆಯಲ್ಲಿ. ಮತ್ತು ತನಿಖೆಗಳು ಇವತ್ತು ತನಿಖಾ ತಂಡಗಳು ಸಹಿತ ಇವತ್ತು ಡಿವೈಡ್ ಆಗಿದ್ದಾವೆ ದೇಶದಲ್ಲಿ. ಯಾವುದು ಅಡದಿರು ಇರ್ತದಲ್ಲ, ಈಗ ರಾಜ್ಯ ಸರ್ಕಾರ ಉದಾಹರಣೆಗೆ ರಾಜ್ಯ ಸರ್ಕಾರ ಇದ್ದ ಅದರ ಪರವಾಗಿ ವಿಶೇಷವಾಗಿ ಇಲ್ಲೇ ಲೋಕಾಯುಕ್ತ ಆಗಿರ್ಬೋದು, COD ಆಗಿರ್ಬೋದು, CID ಆಗಿರ್ಬೋದು, ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲ ಈಗಾಗಲೇ ಗಿನಿ ಕೇಂದ್ರ ಸರ್ಕಾರದಂತ ಹೇಳ್ತಾ ಇದ್ದಂಥ BJP ಕೈಲಿ ಅದು ತೋತಾಗಿಂತಲೂ ಕಡಿಮೆ ಆಗಿಬಿಡೋದು. CBI ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, ಎಲ್ಲ ಸಲಹೆಗಳು ಇನ್ನುಳಿದ ಯಾವುದೇ ತನಿಖಾ ಸಲಹೆಗಳು ಸಹಿತ ಇವತ್ತು ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥದ್ದು. ಹೀಗಾಗಿ ಯಾರು ತನಿಖೆ ಯಾರು ಮಾಡಬೇಕು ಅಂತ ಇವೆಲ್ಲವೂ ತಮ್ಮ ತಾವು ಆರೋಪ ಮಾಡಿ 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 ಒಂದು ದಿನ ಏನಪ್ಪ ಅಂತ ತಮ್ಮ ತಾವು ಮುಚ್ಕೊಂಡು ಹೋಗುವಂಥದ್ದು. ನ್ಯಾಯದಿಂದ ಸಹಿತ ಸರಿಯಾದ ನಿರ್ಧಾರಗಳು ಬರ್ತಾ ಇಲ್ಲ ಅನ್ನೋದು ಇತ್ತೀಚೆಗೆ ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ನ್ಯಾಯಾಂಗದಿಂದಲೇ ಈ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಇವತ್ತು ಎಷ್ಟೋ ದಿನ ಆಯ್ತಿದ್ದು ಎಲ್ಲ ಆರೋಪಗಳು ಮಾಡಿ ಕೋರ್ಟ್ ಕೇಸ್ ಹಾಕಿ ಇವ್ರ ಮೇಲೆ ಆರೋಪಗಳ ಮೇಲೆ ಮಾಡಿದಂಥ SR ಹಿರೇಮಠ ಎಲ್ಲೋ ಬದಿಗೆ ಹೋಗಿಬಿಟ್ಟವರು. ಇವರು ಎಚ್ಚರಿಕೆ ಅವ್ರು ತೆಗಿತಾರೆ, ಅವರು ನಮ್ಮ ಶಿವಕುಮಾರ್ ಅವರು ಇವ್ರು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರೊಬ್ಬರು ತೆಗಿತೀವಿ, ಏನು ತೋರಿಸ್ತೋಡಪ್ಪ ಅಂತ. ಮತ್ತು ಆಲ್ರೆಡಿ DK ಶಿವಕುಮಾರ್ ಚಾಲೆಂಜ್ ಮಾಡಿದ್ದಾರೆ, ಆಗಿ ಹೋಗಲಪ್ಪ ಇದೇನು ಮಾಡ್ತೀವಿ ಮಾಡೋಗು ಕೋರ್ಟ್ ವೇ ಅವ್ರ ತನಿಖೆ ಆಗಲಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಏಟಿಗೆ ಎದುರಿಡೋದು ನಾವು ಪತ್ರಿಕೆ ಅವ್ರು ಹಂಗೆ ಹೇಳ್ತಿರ್ತೀವಿ. ಆದರೆ ಈ ಏಟ ಎದುರಿಟ್ಟು ಬಿಡೋದು ಕಾರಣಕರ್ತರು SR ಹಿರೇಮಠ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೆಯಬಾರ್ದು. ಯಾಕಂದ್ರೆ ಬಳ್ಳಾರಿದಾಗಿರ್ಬೋದು, ಮತ್ತಾವುದಾಗಿರ್ಬೋದು, ಲ್ಯಾಂಡ್ ಮಾಫಿಯಾದ ಬಗ್ಗೆ ಅವ್ಯವಹಾರ ಮಾಡೋದಲ್ಲ SR ಹಿರೇಮಠ ಪಾತ್ರ ಭಾಳ ದೊಡ್ಡದಿರ್ತದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿಗಳು ಇವನ್ನೆಲ್ಲ ಪ್ರಶ್ನೆ ಮಾಡಿದಾಗ ಮಾತ್ರ ಇವರು ಉತ್ತರ ಕೊಡಬೇಕಾಗ್ತದೆ. ಹಾಗೆ ಇವರು ದಿಶಾಪುಲು ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತು ನ್ಯಾಯಾಂಗವೂ ಸಹಿತ ಜನಗಳ ತಳ್ಕೊತ ಹೋಗುವಂಥದ್ದು ನಾವು ನೋಡ್ತಾ ಇರೋದರಿಂದಾಗಿ ಈ ಏನು ಆರೋಪ ಪ್ರತ್ಯಾರೋಪ ಟನ್ನುಗಳ ಮಾತದಲ್ಲ, ಈ ಟನ್ನುಗಳಿಗೆ ಉತ್ತರ ಟನ್ನಾಗಿ ಜಿಗಿದು ಹೋಗ್ತದೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ
ನಾನು ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.